ಚಕಿತಗೊಳಿಸುತ್ತಿರೋ ಭೂಮಿಯ ಮೇಲೆ ಬಯಲಾಗಿರೋ ಆ ಅಚ್ಚರಿಯಿಂದ ಎದುರಾಗುತ್ತಿರುವಂತಹ ವಿಸ್ಮಯಗಳಾದ್ರೂ ಏನು? ಕೋಟ್ಯಾನುಕೋಟಿ ಜೀವರಾಶಿಗಳಿಗೆ ಜನ್ಮ ನೀಡಿರೋ ಈ ಭೂಮಿಯ ಮೇಲೆ ಯಾರ ಜೀವನದಲ್ಲಿ ಯಾವ ವಿಚಿತ್ರ ಬೇಕಾದರೂ ನಡೆಯಬಹುದು, ಯಾವ ರೀತಿಯ ಭಯಾನಕತೆ ಬೇಕಾದರೂ ಆವರಿಸಬಹುದು. ಇಂತಹ ಮಾತುಗಳಿಗೆ ನಮಗೆ ಈ ಭೂಮಿಯ ಮೇಲೆ ಕೋಟ್ಯಾನುಕೋಟಿ ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಒಂದು ಸ್ನೇಹಿತರ ತಂಡ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯೊಂದಿಗೆ ಗ್ರಾನೈಟ್ ಉದ್ದಿಮೆಯನ್ನ ಆರಂಭಿಸಿತು. ಗ್ರಾನೈಟ್ ವ್ಯವಹಾರ ಚೆನ್ನಾಗಿ ಸಾಕ್ತು. ವ್ಯವಹಾರ ಕೋಟಿಗಳನ್ನ ಮುಟ್ಟಲು ಆರಂಭಿಸಿತು. ಹಣ ಎಂಬುದು ಪರಿಚಯವಿಲ್ಲದವರನ್ನು ಸಹ ಆತ್ಮೀಯರನ್ನಾಗಿಸುತ್ತೆ, ಆತ್ಮೀಯರನ್ನ ಪರಿಚಯವಿಲ್ಲದವರಂತನ್ನಾಗಿ ಮಾಡುತ್ತೆ, ಪ್ರೀತಿ ವಿಶ್ವಾಸಕ್ಕೆ ಬೆಲೆಯೇ ಇಲ್ಲದಂತೆ ಮಾಡುತ್ತೆ. ಅಂತಹುದೇ ಸ್ಥಿತಿ ಇಲ್ಲಿ ನಿರ್ಮಾಣವಾಯಿತು. ಮೂವರು ಸೇರಿ ಆರಂಭಿಸಿದ ವ್ಯವಹಾರದಲ್ಲಿ ಆದಾಯ ಹೆಚ್ಚಲು ಆರಂಭಿಸಿದ ನಂತರ ಇಬ್ಬರು ಸ್ನೇಹಿತರು ಒಂದಾದ್ರು. ಮತ್ತೊಬ್ಬನನ್ನ ಆಚೆ ದೂಡಲು ಸಂಚು ರೂಪಿಸಿದ್ರು. ಅಂತಹ ಸಂಚಿಗೆ ಒಳಗಾದವರೇ ಈ ವೇಣುಗೋಪಾಲ ರೆಡ್ಡಿ. ಕ್ರೋರ್ಸ್ ಟುಗೆದರ್ ಪ್ರಾಫಿಟ್ ಬರುವಾಗೆ ನನ್ನ ಈಚೆ ಕಡೆ ಕಳಿಸಬೇಕು ಅಂದ್ಬಿಟ್ಟು ಪ್ರಾಬ್ಲಮ್ ಮಾಡಿದ್ರು. ಇಬ್ಬರು ಪಾರ್ಟ್ನರ್ಸ್ ಸ್ನೇಹಿತರು ರೂಪಿಸಿದ ಸಂಚಿನಿಂದ ಇವರು ಪೊಲೀಸ್ ಠಾಣೆಗೆ ಹೋಗಬೇಕಾಯಿತು. ರೌಡಿಗಳ ಅಟ್ಟಹಾಸವನ್ನ ಎದುರಿಸಬೇಕಾಯಿತು. ನಿಮಗೆ ನನ್ನ ಈಚೆ ಕಡೆ ಕಳಿಸೋಕೆ ಅಂದ್ಬಿಟ್ಟು ತುಂಬಾ ನನಗೆ ಪೊಲೀಸ್ ಟಾರ್ಚರ್ಡು. ಇದ್ದದ್ದನ್ನೆಲ್ಲ ಸೇರಿಸಿ ಅದರ ಜೊತೆಗೆ ಸಾಲವನ್ನ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಇವರಿಗೆ ಒಂದು ಬಿಡಿಗಾಸು ಬರದಂತಾಯಿತು. ಏನೂ ಮಾಡಲಾರದಂತಹ ಸ್ಥಿತಿ ನಿರ್ಮಾಣವಾಯಿತು. ಪ್ರತಿ ಕ್ಷಣವೂ ಮಾನಸಿಕ ಹಿಂಸೆ ಅನುಭವಿಸುವಂತಾಯಿತು. ಒಂದೊತ್ತಿನ ಊಟಕ್ಕೂ ಪರದಾಡೋದ್ರ ಜೊತೆಗೆ ಇಡೀ ಕುಟುಂಬ ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆಗೆ ಯೋಚಿಸಿತು. ಗ್ರಾನೈಟ್ ಕಂಪನಿನಲ್ಲಿ ಸರ್ 1 crore ಮೇಲೆ ಹೋಗಿತ್ತು. ಫುಲ್ಲ ಲಾಸ್ ಆಗಿತ್ತು. ನನಗೆ ಊಟಕ್ಕೆ ಕಷ್ಟವಾಯಿತು. ಆವಾಗ ನಾನು ನಮ್ಮ ಫ್ಯಾಮಿಲಿನೇ ಗೋಯಿಂಗ್ ಟು ಸೂಸೈಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ನೇಹಿತರು ನಡೆಸಿದ ಸಂಚಿನಿಂದ ಗ್ರಾನೈಟ್ ವ್ಯವಹಾರ ಬಂದಾಯಿತು. ಹಾಗೆ ವ್ಯವಹಾರ ಬಂದಾದ ನಂತರ ಕೋಟ್ಯಾಂತರ ರೂಪಾಯಿಗಳನ್ನ ಕಳೆದುಕೊಂಡ ವೇಣುಗೋಪಾಲ ರೆಡ್ಡಿ ಆತ್ಮಹತ್ಯೆಗೆ ಯೋಚಿಸ್ತಾ ಇದ್ದ ಸಮಯದಲ್ಲಿ ಓರ್ವರು ಇವರಿಗೆ ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಒಂದು ಬೆಟ್ಟದಲ್ಲಿ ವಾಸವಾಗಿರೋ ಓರ್ವ ಮಹಾನ್ ಪವಾಡ ಪುರುಷ. ಬೆಟ್ಟದಲ್ಲಿ ವಾಸವಾಗಿರೋ ಆ ಮಹಾನ್ ಪವಾಡ ಪುರುಷ ಸುದೀರ್ಘವಾದ ಸಾಧನೆಯೊಂದಿಗೆ ಒಂದು ತಂತ್ರವನ್ನ ಕಂಡುಹಿಡಿದಿದ್ದಾರೆ. ಆ ತಂತ್ರವನ್ನ ಬಳಸಿ ಅವರು ಅಚ್ಚರಿಗಳನ್ನ ಸೃಷ್ಟಿಸುತ್ತಾರೆ. ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳನ್ನ ವಿಸ್ಮಯಕಾರಿ ರೀತಿಯಲ್ಲಿ ನಿವಾರಿಸಿ ಬಿಡುತ್ತಾರೆಂಬ ಮಾತುಗಳನ್ನ ಓರ್ವರಿಂದ ಕೇಳಿದ ಇವರು ಆ ಬೆಟ್ಟಕ್ಕೆ ಹೋದ್ರು. ಕುಟುಂಬ ಸಮೇತ ಬೆಟ್ಟಕ್ಕೆ ಹೋದ ಇವರು ಕಣ್ಣಲ್ಲಿ ನೀರಿಟ್ಟು ತಮಗೆದುರಾಗಿರೋ ಸ್ಥಿತಿಯನ್ನ ವಿವರಿಸಿದ್ರು. ಕಷ್ಟವನ್ನ ನಿವಾರಿಸೆಂದು ಬೇಡಿದ್ರು. ತುಂಬಾ ಅಳ್ಕೊಂಡು ಬೇಡ್ಕೊಂಡೆ. ಅವ್ರು ಬಿದ್ದು ಕಾಲಲ್ಲಿ ಬಿದ್ದು ತುಂಬಾ ಬೇಡ್ಕೊಂಡ. ನಿಜ ಸಂಗತಿಯನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತ ಬೆಟ್ಟದ ಮೇಲೆ ವಾಸವಾಗಿರೋ ಆ ಪವಾಡ ಪುರುಷರು ತಾವು ಕಂಡುಹಿಡಿದಿರೋ ಆ ತಂತ್ರವನ್ನ ವೇಣುಗೋಪಾಲ ರೆಡ್ಡಿಯವರ ಮೇಲೆ ಪ್ರಯೋಗಿಸಿಬಿಟ್ರು. ಆ ಪವಾಡ ಪುರುಷರು ನಿಮ್ಮ ಮೇಲೆ ಆ ತಂತ್ರವನ್ನ ಪ್ರಯೋಗಿಸಿದ ನಂತರ ಏನಾಯ್ತು ಅನ್ನೋ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ ಕೇವಲ 15 ದಿನಗಳಲ್ಲಿ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿಬಿಟ್ವು ಅನ್ನೋದು. ಒಂದು 15 ದಿವಸದಲ್ಲಿ ನಾನು ಎಲ್ಲಾ ಪ್ರಾಬ್ಲಮ್ ಹೋಗ್ಬಿಟ್ಟು ಎಲ್ಲಾ ಪ್ರಾಬ್ಲಮ್ ಅವರೇ ಕ್ಲಿಯರ್ ಮಾಡಿದ್ರು. ಕೇವಲ 15 ದಿನಗಳಲ್ಲಿ ಆರ್ಥಿಕ ಸಮಸ್ಯೆ ನಿವಾರಣೆಯಾಯ್ತಾ? ಮಾನಸಿಕ ಸಮಸ್ಯೆ ದೂರ ಆಯ್ತಾ? ಅದು ಹೇಗೆ ಅನ್ನೋ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ ಇವರ 5 ಕೋಟಿಗಳ ಒಂದು ಹೊಸ ಪ್ರಾಜೆಕ್ಟ್ಗೆ
ಬ್ಯಾಂಕ್ ನೆರವು ನೀಡಿತು. ಅದರಿಂದ ಸಮಸ್ಯೆಗಳು ದೂರಾಗಿದ್ದು. ಇವಾಗ ವೆರಿ ಫೈನ್ ಸರ್. ನಾವು ತಿರ್ಗಾ ನಾನು ಫಸ್ಟ್ ಇದೆ ನೋಡಿ ಆ ಸ್ಥಿತಿಗೆ ಬಂದಿದ್ದೇನೆ ಸರ್. ತುಂಬಾ ಒಂದು ಬಿಗ್ ಇಂಡಸ್ಟ್ರಿ ಮಾಡ್ತಾ ಇದ್ದೇನೆ. 5 crores ಬರುತ್ತೆ ಸರ್. ಬೆಟ್ಟದ ಮೇಲೆ ವಾಸವಾಗಿರೋ ಆ ಪವಾಡ ಪುರುಷರು ಕಂಡುಹಿಡಿದಿರೋ ಆ ತಂತ್ರದಿಂದ ಅದ್ಭುತಗಳು ನಡೆಯುತ್ತಿವೆ. ಅಂತಹ ಅದ್ಭುತಗಳು ಮಾನವನ ಊಹೆಗೂ ಮೀರಿದ ಸಂಗತಿಗಳಾಗಿವೆ. ಇವರ ಹೆಸರು ಕೇಶವರೆಡ್ಡಿ ಅಂತ. ಕಡುಬಡ ಕುಟುಂಬದಲ್ಲಿ ಹುಟ್ಟಿದ ಇವರದ್ದು ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ. ಓದುವ ಆಸೆ ಇದ್ರೂ ಓದಲಾರದೆ ಮೂಟೆಗಳನ್ನ ಹೊತ್ತು ಜೀವನ ಸಾಗಿಸಲು ಆರಂಭಿಸಿದ್ರು. ಏನು ಕೆಲಸ ಇಲ್ಲ ಸರ್, ನಾನು ಅವಾಗ ಮೂಟೆ ಹೊರಕ್ಕೆ ಹೋಗ್ತಾ ಇದ್ದೆ. ನಾನು ಮೂಟೆಗಳನ್ನ ಹೊರುತ್ತಾ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದ ಇವರು ಡ್ರೈವಿಂಗ್ ಕಲಿತರು. ನೀರನ್ನ ಸರಬರಾಜು ಮಾಡೋ ಲಾರಿಯನ್ನ ಓಡಿಸ್ತಾ ಇದ್ದ ಇವರಿಗೆ ದಿನಗಳು ಕಳೆದಂತೆ ಕುಟುಂಬ ನಿರ್ವಹಿಸುವುದು ಕಷ್ಟವಾಯಿತು. ಕಷ್ಟವನ್ನ ಹೇಗೆ ದೂರಾಗಿಸಿಕೊಳ್ಳುವುದು, ಆರ್ಥಿಕವಾಗಿ ಹೇಗೆ ಅಭಿವೃದ್ಧಿ ಹೊಂದುವುದು, ಇಬ್ಬರು ಮಕ್ಕಳನ್ನ ಹೇಗೆ ಓದಿಸೋದು ಅನ್ನೋ ಪ್ರಶ್ನೆಗಳು ಇವರನ್ನ ಕಾಡ್ತಾ ಇದ್ದ ಸಮಯದಲ್ಲಿ ಓರ್ವರು ಇವರಿಗೊಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಬೆಟ್ಟದ ಮೇಲೆ ವಾಸವಾಗಿರೋ ಒಂದು ತಂತ್ರವನ್ನ ಕಂಡು ಹಿಡಿದಿರೋ ಆ ಪವಾಡ ಪುರುಷ. ಬೆಟ್ಟದ ಮೇಲೆ ವಾಸವಾಗಿರೋ ಆ ಪವಾಡ ಪುರುಷರ ಬಗ್ಗೆ ತಿಳಿದ ನಂತರ ಇವರು ಬೆಟ್ಟವನ್ನ ಹತ್ತಿ ಆ ಪವಾಡ ಪುರುಷರನ್ನ ಭೇಟಿಯಾದ್ರು. ನಾನು ಕಷ್ಟಪಟ್ಟು ದುಡಿತಾ ಇರುವೆ, ಆದ್ರೂ ಒಂದೊತ್ತಿನ ಊಟಕ್ಕೂ ಕಷ್ಟ ಇದೆ ಅಂತ ಹೇಳ್ಕೊಂಡ್ರು. ತಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ತಮ್ಮ ಇಚ್ಛೆಯನ್ನ ಅವರಿಗೆ ಹೇಳಿದ್ರು. ಇವರ ಇಂತಹ ಬೇಡಿಕೆಯನ್ನ ಆಲಿಸಿದ ಅವರು ತಾವು ಕಂಡುಹಿಡಿದಿರೋ ಆ ತಂತ್ರವನ್ನ ಇವರ ಮೇಲೆ ಪ್ರಯೋಗಿಸಿಬಿಟ್ರು. ಅಂತಹ ಪ್ರಯೋಗ ಇವರ ಮೇಲೆ ನಡೆದ ಇವರ ಜೀವನದಲ್ಲಿ ಅಚ್ಚರಿಗಳು ನಡೆಯಲು ಆರಂಭಿಸಿದ್ವು. ಆ ಅಚ್ಚರಿಗಳಾದ್ರೂ ಏನು ಅನ್ನೋ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ, ಇವರು ಇದೀಗ 10 ಲಾರಿಗಳ ಮಾಲೀಕರಾಗಿರುವುದು, 10 ಜನರಿಗೆ ಕೆಲಸ ಕೊಟ್ಟಿರುವುದು, ಲಕ್ಷಾಧಿಪತಿಯಾಗಿರುವುದು. 10 ಲಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 10 ಡ್ರೈವರ್ ಇದ್ದಾರೆ, ಕ್ಲೀನರ್ಗಳಿದ್ದಾರೆ, ಬೇರೆಯವರು ಎಲ್ಲ ಕೆಲಸ ಕೊಟ್ಟಿದ್ದೀನಿ. ಬೆಟ್ಟದ ಮೇಲೆ ವಾಸವಾಗಿರೋ ಆ ಪವಾಡ ಪುರುಷ ಕಂಡುಹಿಡಿದಿರೋ ಆ ತಂತ್ರದಿಂದ ಬಹಳಷ್ಟು ಅದ್ಭುತಗಳು ನಡೆದಂತಹ, ಕಡು ಬಡವರು ಸಿರಿವಂತರಾದಂತಹ, ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾದಂತಹ, ಮಾನಸಿಕ ಸಮಸ್ಯೆಗಳು ನಿವಾರಣೆಯಾದಂತಹ ಸಹಸ್ರಾರು ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಅಂತಹ ಅಚ್ಚರಿಗಳನ್ನ ನಡೆಸುತ್ತಿರೋ ಆ ಪವಾಡ ಪುರುಷ ಕಂಡುಹಿಡಿದಿರೋ ಆ ತಂತ್ರವಾದ್ರೂ ಏನು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಚಂದ್ರಚೂಡ ತಂತ್ರ. ಅಸಲಿಗೆ ಆ ಚಂದ್ರಚೂಡ ತಂತ್ರ ಕೆಲಸ ಮಾಡೋದಾದ್ರೂ ಹೇಗೆ, ಜೀವನವನ್ನ ಬದಲಿಸೋದಾದ್ರೂ ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಒಂದು ಮಹತ್ತರವಾದ ಉದ್ದೇಶವನ್ನ ಇಟ್ಕೊಂಡು ಬೆಟ್ಟವನ್ನ ಹತ್ತಿದ ಆ ಪವಾಡ ಪುರುಷರು ತಮ್ಮಲ್ಲಿನ ಅದ್ಭುತ ಶಕ್ತಿಯಿಂದ ಚಂದ್ರನ ಮೇಲೆ ಹಿಡಿತ ಸಾಧಿಸಿದ್ರು. ಚಂದ್ರಗ್ರಹದ ಮೇಲೆ ಹಿಡಿತ ಸಾಧಿಸಿರೋ ಆ ಪವಾಡ ಪುರುಷರು ಚಂದ್ರಗ್ರಹದಿಂದ ಹೊರಹೊಮ್ಮೋ ಶಕ್ತಿಯುತ ತರಂಗಗಳನ್ನ ತಮ್ಮತ್ತ ಸೆಳೆದು ಒಂದು ತಂತ್ರವನ್ನ ರೂಪಿಸಿದ್ರು. ಆ ತಂತ್ರವೇ ಚಂದ್ರಚೂಡ ತಂತ್ರ. ಹಾಗೆ ಆ ಪವಾಡ ಪುರುಷರಿಂದ ಬೆಳಕಿಗೆ ಬಂದಿರೋ ಚಂದ್ರಚೂಡ ತಂತ್ರ ಮನುಷ್ಯನ ಗ್ರಹಗತಿಗಳನ್ನ, ರಾಶಿಗಳನ್ನ, ನಕ್ಷತ್ರಗಳನ್ನ ನಿರ್ಧರಿಸೋ ಚಂದ್ರಗ್ರಹದಿಂದ ಉಂಟಾಗೋ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಣೆ ಮಾಡಿಬಿಡುತ್ತವೆ. ಪ್ರಮುಖವಾಗಿ ಮಾನಸಿಕ ಸಮಸ್ಯೆಗಳನ್ನ, ಅಂತಹ ಸಮಸ್ಯೆಗಳಿಗೆ ಕಾರಣವಾಗೋ ಸಂಗತಿಗಳನ್ನ, ಜೀವನದಲ್ಲಿ ಯಶಸ್ಸು ಸಿಗದೆ ತೊಳಲಾಟ ನಡೆಸೋ ಸಮಸ್ಯೆಗಳನ್ನ ಚಂದ್ರಚೂಡ ತಂತ್ರ ನಿವಾರಿಸಿಬಿಡುತ್ತೆ. ಆ ತಂತ್ರ ಸಿರಿತನವನ್ನ ಕರುಣಿಸುತ್ತೆ.
ಆರ್ಥಿಕ ಸಮಸ್ಯೆಯನ್ನ ದೂರಾಗಿಸುತ್ತೆ. ಇಂತಹ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಹಾಗೆ ಆದಂತಹ, ಹಾಗೆ ಆಗುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಮನುಷ್ಯನನ್ನ ಆವರಿಸೋ ಸಮಸ್ಯೆಗಳಲ್ಲಿ ಮಾನಸಿಕ ಸಮಸ್ಯೆಯೇ ಅತಿದೊಡ್ಡ ಸಮಸ್ಯೆ. ಅಂತಹ ಸಮಸ್ಯೆ ದೈಹಿಕ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಜೀವನವನ್ನೇ ಹಾಳು ಮಾಡಿಬಿಡುತ್ತೆ, ಕೆಲವೊಮ್ಮೆ ಆತ್ಮಹತ್ಯೆಗೆ ಕಾರಣವಾಗುತ್ತೆ. ಇವರ ಹೆಸರು ಕುಮಾರವೇಲು ಅಂತ. ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಹೌಸಿಂಗ್ ಲೋನ್ ಮ್ಯಾನೇಜರ್ ಆಗಿದ್ದ ಇವರು ತಮ್ಮ ಮಾವನ ಮಗಳನ್ನ ಮದುವೆಯಾದ್ರು. ಹಾಗೆ ಮದುವೆಯಾದ ಮೊದಲನೇ ದಿನವೇ ಇವರಿಗೊಂದು ಆಘಾತ ಎದುರಾಯಿತು. ಮದುವೆಯಾದ ಮೊದಲನೇ ದಿನವೇ ಇವರಿಗೆ ಎದುರಾದಂತಹ ಆಘಾತವಾದ್ರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ, ಮದುವೆಯಾದ ಮಾವನ ಮಗಳು ಕಾರಣವನ್ನೇ ತಿಳಿಸದೆ ನನಗೆ ಮದುವೆ ಇಷ್ಟವಿಲ್ಲ ಅಂತ ಹೇಳಿಬಿಟ್ಟಿದ್ದು. ಫಸ್ಟ್ ಡೇನೇ ಹೇಳ್ಬಿಟ್ಲು, ನನಗೆ ಇಷ್ಟ ಇಲ್ಲ, ಮದುವೆ ಮಾಡ್ಬಿಟ್ರು ಎಲ್ಲ ಮನೆಯಲ್ಲಿ. ತನಗೆ ಮದುವೆ ಇಷ್ಟವಿಲ್ಲವೆಂದು ಹೇಳುವಂತಹ ಧೈರ್ಯ ಇಲ್ಲ, ಆ ಕಾರಣಕ್ಕಾಗಿ ನಿಮಗೆ ಹೇಳ್ತಾ ಇರುವೆ ಅಂತ ಮಾವನ ಮಗಳು ಹೇಳಿದ ನಂತರ ಮರು ಮಾತನಾಡದೆ ಇವರು ಮನೆ ಮಂದಿಗೆ ತಮಗೆ ಈ ಮದುವೆ ಇಷ್ಟವಿಲ್ಲ, ಯಾವುದೇ ಕಾರಣಕ್ಕೂ ಕೂಡಿ ಬಾಳಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರು. ಇವರು ಹಾಗೆ ಹೇಳಿದ ನಂತರ ಎರಡು ಕುಟುಂಬಗಳ ಬಂಧ ಸಂಬಂಧ ಕಿತ್ತು ಹೋಯಿತು. ಮಡದಿ ಅವರ ಮನೆಗೆ ಹೋದ್ರು. ಎಲ್ಲರೂ ಇವರನ್ನ ದೂರಲು ಆರಂಭಿಸಿದ್ರು. ಯಾರಿಗೂ ಹೇಳಿಕೊಳ್ಳಲಾರದೆ ಇವರು ಮಾನಸಿಕ ಹಿಂಸೆಗೆ ಒಳಗಾದ್ರು. ಆಚೆ ಓಡಾಡದಂತಾದ್ರು. 3 months ಆಚೆ ಕಡೆ ಬಂದಿಲ್ಲ ನಾನು. ಓಕೆ, ಮುಗಿತ್ತು, ನನ್ನ ಲೈಫ್ ಹೋಗ್ಬಿಡುತ್ತು. ಅದೇ ನೋವಿನಲ್ಲಿ ಮಾನಸಿಕ ಕಾಯಿಲೆಗೆ ಇವರು ತುತ್ತಾದ್ರು. ಖಾಸಗಿ ಬ್ಯಾಂಕ್ನ ಕೆಲಸ ಹೋಯ್ತು. ಕೈಯಲ್ಲಿ ಬಿಡುಗಾಸು ಇಲ್ಲದಂತಾಯ್ತು. ಹುಚ್ಚರಂತಾದ್ರು. ಆತ್ಮಹತ್ಯೆಗೆ ಮನಸ್ಸು ಮಾಡಿದ್ರು. ಅಂತಹ ಸ್ಥಿತಿಯಲ್ಲಿ ಇವರ ತಾಯಿಯವರು ಇವರಿಗೆ ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಆ ಬೆಟ್ಟದ ಮೇಲೆ ವಾಸವಾಗಿರೋ ಚಂದ್ರಚೂಡ ತಂತ್ರವನ್ನ ಕಂಡುಹಿಡಿದಿರೋ ಆ ಪವಾಡ ಪುರುಷ. ತಾಯಿಯ ಸಲಹೆಯಂತೆ ಇವರು ಬೆಟ್ಟವನ್ನ ಹತ್ತಿ ಆ ಪವಾಡ ಪುರುಷನ ಮುಂದೆ ಕೂತು ಕಣ್ಣೀರಿಟ್ರು. ಹಾಗೆ ಕಣ್ಣೀರಿಟ್ಟು ಏನನ್ನೂ ಹೇಳದೆ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಗೆ ನಿಜ ಸಂಗತಿ ಎಲ್ಲರಿಗೂ ತಿಳಿದದ್ದು. ಇವರ ಮೇಲಿದ್ದ ಕೆಟ್ಟ ಭಾವನೆ ದೂರಾಗಿದ್ದು. ಇವರು ಮಾಡಲು ಆರಂಭಿಸಿದ ರಿಯಲ್ ಎಸ್ಟೇಟ್ ವ್ಯವಹಾರ ಕ್ಲಿಕ್ ಆಗಿದ್ದು. ಇವರು ಇಂದು ಕೋಟಿಗಳ ಲೆಕ್ಕದಲ್ಲಿ ವ್ಯವಹಾರ ಮಾಡ್ತಾ ಇರೋದು. ಜಸ್ಟ್ ಹಂಗೆ ಬಂದು ನೋಡಿದ್ರ ಹೋಗಿದ್ರ ಅಷ್ಟೇ. ಆವಾಗಿಂದ ನಾನು ಇಲ್ಲಿ ಬಂದಿದ್ದೀನಿ. ಒಂದು ಪ್ರಾಬ್ಲಮ್ ಯಾರು ನನ್ನ ಮೇಲೆ ನೆಗೆಟಿವ್ ಮಾತಾಡಿದ್ರು ಎಲ್ರು ಪಾಸಿಟಿವ್ ಮಾತಾಡ್ತಾ ಇದ್ದಾರೆ. ಆವತ್ತು ನಾನು ಜೀರೋ ಸರ್, ಇವ ನಾನು ಹೀರೋ ಸರ್. ಅತಿಯಾದ ಆಸೆಗಳನ್ನ ಇಟ್ಟುಕೊಂಡು ಆ ಪವಾಡ ಪುರುಷನ ಬಳಿಗೆ ಹೋಗಬಾರದಂತೆ. ಮನುಷ್ಯರನ್ನ ನೋಡಿದ ಕೂಡಲೇ ಅವರಿಗೆ ಸಮಸ್ಯೆ ಏನು ಅನ್ನೋದು ಅರ್ಥವಾಗ್ಬಿಡತ್ತಂತೆ. ಯಾರ್ಯಾರ ಮೇಲೆ ಚಂದ್ರಚೂಡ ಯಂತ್ರವನ್ನ ಪ್ರಯೋಗಿಸಬೇಕು ಅನ್ನೋದನ್ನ ಅವರೇ ನಿರ್ಧರಿಸ್ತಾರಂತೆ. ಅವರ ಬಳಿಗೆ ಹೋಗಿ ಮೌನವಾಗಿ ನಿಂತ್ರೆ ಸಾಕಂತೆ. ಜೀವನದಲ್ಲಿ ಅಚ್ಚರಿಗಳು ನಡೆಯುತ್ತವಂತೆ. ನಂಬಿಕೆ ಇರಬೇಕು, ಅವ್ರನ್ನ ಬಂದು ನೋಡ್ಬೇಕು, ಅವ್ರು ನೋಡಿದ್ರೆ ನಮ್ಗೆ ಸಾಕಂತ ಬರಬೇಕು. ಹಂಗ್ ಬಂದ್ರೆ 100% ಅವರಿಗೆ ಪಾಸಿಟಿವ್ ನಡೀತೆ ಲೈಫಲ್ಲಿ. ಆ ಪವಾಡ ಪುರುಷನಿಗೆ ಸಂಬಂಧಿಸಿದಂತೆ ಒಂದು ಅಚ್ಚರಿಯ ಸಂಗತಿ ಇದೆ. ಆ ಅಚ್ಚರಿಗೆ ಅವರ ಜೊತೆ ಸಂಪರ್ಕ ಸಾಧಿಸೋ ಜನರು ಒಂದು ನೀತಿಯನ್ನ ಪಾಲಿಸಬೇಕು, ಒಂದು ನಿಯಮವನ್ನ ಪಾಲಿಸಬೇಕು. ಪಾಲಿಸದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಅಸಲಿಗೆ ಚಂದ್ರಚೂಡ ತಂತ್ರವನ್ನ ಕಂಡು ಹಿಡಿದಿರೋ ಆ ಪವಾಡ ಪುರುಷನ ನಿಯಮಗಳನ್ನ ನೀತಿಗಳನ್ನ ಪಾಲಿಸದೇ ಇದ್ದರೆ ಎದುರಾಗೋ ವಿಚಿತ್ರಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಬೆಟ್ಟದ ಮೇಲೆ
ವಾಸವಾಗಿರೋ ಆ ಪವಾಡ ಪುರುಷನು ಕಂಡುಹಿಡಿದಿರೋ ಚಂದ್ರಚೂಡ ತಂತ್ರದಿಂದ ಬಹಳಷ್ಟು ಮಂದಿ ಕಂಕಣ ಭಾಗ್ಯವನ್ನ ಕಂಡಿದ್ದಾರೆ, ಸಂತಾನ ಭಾಗ್ಯವನ್ನ ಕಂಡಿದ್ದಾರೆ. ಇವರ ಸ್ನೇಹಿತರಾದ ಮುರುಗೇಶ್ ರವರಿಗೆ ಮದುವೆಯಾಗಿ 15 ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಮುರುಗೇಶ್ ರವರು ಆ ಪವಾಡ ಪುರುಷರನ್ನ ಭೇಟಿಯಾಗಿ ಬಂದ ಒಂದೇ ವರ್ಷದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಒಂದು ಮಗು ಹುಟ್ಟಿದ್ದು. ಅವ್ರಿಗೊಂದು 15 ವರ್ಷ ಮಕ್ಕಳಿಲ್ದಿಲ್ಲ. ಇಲ್ಲಿಗೆ ಬಂದ್ಮೇಲೆ ಮಗು ಆಗಿದೆ, ಒಂದು ಹೆಣ್ಣು ಮಗು. ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ, ವ್ಯವಹಾರದಲ್ಲಿ ಯಶಸ್ಸನ್ನ ಕರುಣಿಸುವಂತಹ ಶಕ್ತಿ ಆ ಚಂದ್ರಚೂಡ ತಂತ್ರಕ್ಕೆ ಇದೆಯಂತೆ. ಇವರ ಹೆಸರು ನರಸಿಂಹನ್ ಅಂತ. ಸರ್ಕಾರಿ ನೌಕರರಾದ ಇವರು ಆ ಪವಾಡ ಪುರುಷನ ಬಳಿಗೆ ಹೋಗಿ ಮೌನವಾಗಿ ನಿಂತು ಮನದಲ್ಲೇ ಸದಾ ಕೇಳಲು ಆರಂಭಿಸಿದ್ದು ತಮ್ಮ 3 ಮಕ್ಕಳ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ. ಅದಕ್ಕಾಗಿ ಆ ಪವಾಡ ಪುರುಷನ ಬಳಿಗೆ ಹೋದ ನಂತರದ ದಿನಗಳಲ್ಲಿ ಒಂದು ಅಚ್ಚರಿ ಇವರನ್ನ ಕಾಡಲು ಆರಂಭಿಸಿತು. ಆ ಅಚ್ಚರಿಯೇ ಇವರ 3 ಮಕ್ಕಳು ಫಸ್ಟ್ ರ್ಯಾಂಕ್ ಪಡೆಯುತ್ತಿರುವುದು. ಚೆನ್ನಾಗಿ ಹೋಗ್ತಾ ಇದ್ದಾರೆ. 3 ಜನ ಫಸ್ಟ್ ರ್ಯಾಂಕ್ ನಾಗ ಇದ್ದಾರೆ. ಪವಾಡ ಪುರುಷನಿಂದ ಒಳಿತನ್ನ ಕಂಡವರು, ಅವರ ಅನುಯಾಯಿಗಳು ಕೆಲವು ನಿಯಮಗಳನ್ನ, ನೀತಿಗಳನ್ನ ಪಾಲಿಸಲೇಬೇಕು. ಅಕಸ್ಮಾತ್ ಪಾಲಿಸದೇ ಇದ್ರೆ ಎದುರಾಗುತ್ತೆ ವಿಚಿತ್ರ. ಒಂದು ಟೂರಿಸ್ಟ್ ಕಂಪನಿಯಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಇವರ ಹೆಸರು ಶಿವಣ್ಣ ಅಂತ. ಆ ಪವಾಡ ಪುರುಷನಿಂದ ಒಳಿತನ್ನ ಕಂಡಂತಹ ಇವರು ಕೆಲವು ನೀತಿಗಳನ್ನ, ನಿಯಮಗಳನ್ನ ಉಲ್ಲಂಘಿಸಲು ಆರಂಭಿಸಿದ್ರು. ಹಾಗೆ ಉಲ್ಲಂಘಿಸಲು ಆರಂಭಿಸಿದ ನಂತರ ಇವರಿಗೊಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವೇ ಇವರು ವಾಹನವನ್ನ ಚಲಿಸುವಾಗ ಅಡ್ಡಲಾಗಿ ನಿಲ್ಲಲು ಆರಂಭಿಸಿದ ಒಂದು ಉಡ. ಉಡ ಅಂತಾರೆ ಅದನ್ನ. ನನಗೆ 3 ಸತಿ ಸಿಕ್ಕಿದೆ. ಇದು ಅಡ್ಡನೆ. ಒಂದೇ ಗಾತ್ರದ ಉಡ ಸುಮಾರು 3 ಬಾರಿ ಅಡ್ಡಗಟ್ಟಿತು. ಅದೇ ಉಡ ಕನಸಲ್ಲೂ ಸಹ ಕಾಡಲು ಆರಂಭಿಸಿತು, ಭಯಭೀತಗೊಳಿಸಿತು. ಜೊತೆಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾದವು. ಅಂತಹ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿದ್ದು ಆ ಪವಾಡ ಪುರುಷನನ್ನ ಭೇಟಿಯಾದ ನಂತರ, ತಮ್ಮದು ತಪ್ಪಾಯಿತೆಂದು ಹೇಳಿದ ನಂತರ. ಸಿಕ್ಕಿಲ್ಲ, ನನಗೆಲ್ಲೂ ಸಿಕ್ಕಿಲ್ಲ. ಸಿಂಗಲ್ ನಂಬರ್ ಲಾಟರಿಯ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಇವರ ಆತ್ಮೀಯರೊಬ್ಬರು ಕೋಟಿಗಳ ಲೆಕ್ಕದಲ್ಲಿ ಆದಾಯವನ್ನ ಗಳಿಸ್ತಾ ಇದ್ರು. ಕೋಟಿಗಟ್ಟಲೆ ವ್ಯವಹಾರ, ದಿನ ಮೂಟೆಗಳಲ್ಲಿ ದುಡ್ಡು ಓಡಾಡ್ತಾ ಇತ್ತು. ಸರ್ಕಾರ ಸಿಂಗಲ್ ನಂಬರ್ ಲಾಟರಿಯನ್ನ ನಿಲ್ಲಿಸಿದ ನಂತರ ಕೋಟಿಗಳ ಲೆಕ್ಕದಲ್ಲಿ ದುಡಿಯುತ್ತಿದ್ದ ಇವರ ಆತ್ಮೀಯರಿಗೆ ನಾನಾ ರೀತಿಯ ಸಂಕಷ್ಟಗಳು ಎದುರಾದವು. ಅತಿಯಾದ ಸಾಲದಿಂದ ಪ್ರತಿ ಕ್ಷಣ ನರಳುವಂತಾಯಿತು. ಅಂತಹ ನೋವು ನಿವಾರಣೆಯಾಗಿದ್ದು ಆ ಪವಾಡ ಪುರುಷನಿಂದ, ಅವರ ಚಂದ್ರಚೂಡ ತಂತ್ರದಿಂದ. ಇವತ್ತಿನ ದಿನ ಅವರು ಆ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳಿಂದ ಎಲ್ಲ ಹೊರಗಡೆ ಬಂದು ಮಾನಸಿಕವಾಗಿ ನೆಮ್ಮದಿನ ಕಂಡುಕೊಂಡು, ಅಸಲಿಗೆ ತಮ್ಮ ಚಂದ್ರಚೂಡ ತಂತ್ರದಿಂದ ಬಡವರನ್ನ ಸಿರಿವಂತರನ್ನಾಗಿಸ್ತಾ ಇರೋ, ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನ ನೀಗಿ ಜೀವನದಲ್ಲಿ ಯಶಸ್ಸನ್ನ ಕರುಣಿಸ್ತಿರೋ ಆ ಪವಾಡ ಪುರುಷನಾದ್ರೂ ಯಾರು? ಚಂದ್ರಗ್ರಹದ ಮೇಲೆ ಹಿಡಿತ ಸಾಧಿಸಿರೋ ಆ ಮಹಾಪುರುಷನಾದ್ರೂ ಯಾರು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಚಂದ್ರಚೂಡೇಶ್ವರ ಸ್ವಾಮಿ. महाशेता आत्मा व्रतशाला व्रतशाला शिव व्रतशाला प्रशशला शाते प्रशा ब्रह्मा प्रशतेता प्रशतोदं प्रशते प्रशतो ब्रह्मा देवा. ओम शिवाय ओम शिवाय ओम शिवाय ओम शिवाय.
ನೆಲೆಯಾಗಿರೋ ಈ ಚಂದ್ರಚೂಡೇಶ್ವರ ಸ್ವಾಮಿಯ ಈ ಸ್ವಯಂಭೂ ಲಿಂಗದ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಸಿರಿವಂತರಾಗಿದ್ದಾರೆ. ಆರ್ಥಿಕ ಸಮಸ್ಯೆಗಳಿಂದ, ಮಾನಸಿಕ ಸಮಸ್ಯೆಗಳಿಂದ ದೂರಾಗಿ ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಅಸಲಿಗೆ ಚಂದ್ರನನ್ನ ತಲೆಯ ಮೇಲೆ ಹೊತ್ತು ಇಲ್ಲಿ ನೆಲೆಯಾಗಿರೋದ್ರ ಹಿನ್ನೆಲೆಯಾದ್ರೂ ಏನು ಅನ್ನೋ ನಮ್ಮ ಪ್ರಶ್ನೆಗೆ ಇಲ್ಲಿನ ಐತಿಹ್ಯ ಉತ್ತರ ನೀಡುತ್ತೆ. ಭೂಮಿಯ ಮೇಲೆ ದುಷ್ಟ ಶಕ್ತಿಗಳ ಆರ್ಭಟ ಹೆಚ್ಚಾದಾಗ, ಅಧರ್ಮ ಹೆಚ್ಚಾದಾಗ ತಾಯಿ ಪಾರ್ವತಿಯು ಶಿವನಲ್ಲಿ ವಿನಂತಿಸುತ್ತಾರೆ. ಭೂಮಿಗಿಳಿದು ಅಧರ್ಮವನ್ನ ದೂರಾಗಿಸಿ ಧರ್ಮವನ್ನ ಉಳಿಸಿರೆಂದು ಬೇಡುತ್ತಾರೆ. ಅಂತಹ ವಿನಂತಿಯಿಂದ ಶಿವನು ಉಡದ ರೂಪ ಧರಿಸಿ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗ್ತಾರೆ. ಬೆಟ್ಟದ ಮೇಲೆ ಮೊದಲಿಗೆ ಉಡದ ರೂಪ ಧರಿಸಿ, ನಂತರ ನಾನಾ ರೂಪಗಳನ್ನ ಧರಿಸಿ ಧರ್ಮವನ್ನ ರಕ್ಷಿಸಿದ ಶಿವನು ಕೈಲಾಸಕ್ಕೆ ಹಿಂತಿರುಗುವಾಗ ತಾಯಿ ಪಾರ್ವತಿಯ ಬೇಡಿಕೆಯಂತೆ ಮನುಕುಲಕ್ಕೆ ಶಾಂತಿ, ನೆಮ್ಮದಿಯನ್ನ ನೀಡುವ ಸಲುವಾಗಿ ಶಾಶ್ವತವಾಗಿ ಸ್ವಯಂಭೂ ಲಿಂಗವಾಗಿ ಇಲ್ಲಿ ನೆಲೆಯೂರುತ್ತಾರೆ. ಹಾಗೆ ಶತಮಾನಗಳು ಕಳೆದ ನಂತರ ಋಷಿಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಒಂದು ಸತ್ಯವನ್ನ ಅರಿಯುತ್ತಾರೆ. ಆ ಸತ್ಯವೇ ಸ್ವಯಂಭೂ ಲಿಂಗ ಚಂದ್ರಗ್ರಹದ ಶಕ್ತಿಯನ್ನ ಹೆಚ್ಚಾಗಿ ತನ್ನತ್ತ ಸೆಳೆದುಕೊಳ್ಳುತ್ತೆ ಎಂಬುವುದು. ಆ ಕಾರಣಕ್ಕಾಗಿ ಋಷಿಮುನಿಗಳು ಸ್ವಯಂಭೂ ಲಿಂಗಕ್ಕೆ ಚಂದ್ರಚೂಡೇಶ್ವರ ಸ್ವಾಮಿ ಅನ್ನೋ ಹೆಸರಿನಿಂದ ಕರೆಯಲು ಆರಂಭಿಸುತ್ತಾರೆ. ಜೊತೆಗೆ ತಾಯಿ ಪಾರ್ವತಿಯೂ ಸಹ ಚಂದ್ರಚೂಡೇಶ್ವರ ಸ್ವಾಮಿಯ ಜೊತೆಗೆ ಮರಕತಾಂಬೆ ಎಂಬ ಹೆಸರಿನೊಂದಿಗೆ ನೆಲೆಯೂರಿದ್ದಾರೆಂಬುದು ಋಷಿ ಮುನಿಗಳು ತಮ್ಮ ದಿವ್ಯ ಜ್ಞಾನದಿಂದ ತಿಳಿತಾರೆ. ಕ್ಷೇತ್ರಕ್ಕೆ ಚಂದ್ರಗ್ರಹದ ಪ್ರಭಾವ ಬಹಳ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಮನಸ್ಸಿಗೆ ಸಂಬಂಧಪಟ್ಟಂತ ಮಾನಸಿಕವಾದಂತ ಸಮಸ್ಯೆಗಳಿಗೆ ಇಲ್ಲಿ ಬಂದು ಒಂದು ದರ್ಶನ ಮಾಡಿ ಪೂಜೆ ಮಾಡಿ ಹೋಗೋದ್ರಿಂದ ಪರಿಹಾರ ಸಿಗತ್ತೆ. ಅಸಲಿಗೆ ಬೆಟ್ಟದ ಮೇಲಿರೋ ಈ ಚಂದ್ರಚೂಡೇಶ್ವರ ಮಂದಿರ ಇರುವುದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ, ಈ ಸನ್ನಿಧಿ ಇರೋದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿ. ಹೊಸೂರು ನಿವಾಸಿ ವಾಸ್ತು ಹರೀಶ್ ರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಬೆಂಗಳೂರಿಗೆ 40 ಕಿಲೋಮೀಟರ್ಗಳ ಅಂತರದಲ್ಲಿರೋ ಹೊಸೂರಿಗೆ ಹೋದೆವು. ಸ್ವಾಮಿಯ ದರ್ಶನ ಪಡೆದೆವು. ಈ ಕ್ಷೇತ್ರದಲ್ಲಿ ಮತ್ತೊಂದು ಅಚ್ಚರಿ ಇದೆ. ಆ ಅಚ್ಚರಿಯೇ ಮಾಯಾಮಾಟದ, ಬಾನಾಮತಿಯ, ದೃಷ್ಟಿಯ ಸಮಸ್ಯೆಗಳು ಉಪ್ಪನ್ನ ನೀವಳಿಸೋದ್ರಿಂದ ನಿವಾರಣೆಯಾಗುವುದು. ಇಲ್ಲಿನ ಸಕಲ ಅಚ್ಚರಿಗಳಿಗೂ ಕಾರಣ ಮರಕತಾಂಬೆ ಸಮೇತ ನೆಲೆಯಾಗಿರೋ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ. ಬೆಂಗಳೂರಿಗೆ 40 ಕಿಲೋಮೀಟರ್ಗಳ ಅಂತರದಲ್ಲಿರೋ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನ ಬೆಟ್ಟದ ಮೇಲೆ ನೆಲೆಯಾಗಿರೋ ಚಂದ್ರಚೂಡೇಶ್ವರ ಸ್ವಾಮಿಯ ಶಕ್ತಿ ಅಪಾರ.